ಮಕ್ಕಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ICSE ಕನ್ನಡ 2025 ರೀಸೆಂಟ್ ಆಗಾದ ಬೋರ್ಡ್ ಎಕ್ಸಾಮ್ನ MCQ ಕ್ವಶನ್ಸ್ಗೆ ಆನ್ಸರನ್ನು ನೋಡೋಣ. ಸೊ ಓವರ್ ಆಲ್ ಕ್ವಶನ್ ಪೇಪರ್ ವಾಸ್ ಪರವಾಗಿಲ್ಲ, ಈಸಿಯಾಗೇ ಇತ್ತು. ಸೊ ನಾನು ಬೇರೆ ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡೋದಕ್ಕೆ ಹೋಗಿಲ್ಲ. ಬರೀ MCQನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕ್ವಶನಲ್ಲಿ ಮಾತ್ರ ಸ್ವಲ್ಪ ಡೌಟ್ ಇತ್ತು. ಸರಿ, ಎನಿವೆ ಈ MCQ ಎಲ್ಲ ನೋಡಬಹುದಲ್ವಾ ನಾವು. ಒಂದನೇದು, ಪರೋಪಕಾರ ಪದದ ಸಮಾನಾರ್ಥಕ ಪದ ಅಂದ್ರೆ ಸಿಮಿಲರ್ ಮೀನಿಂಗ್ ಇರುವಂತಹ ವರ್ಡ್ ಏನು ಅಂತ. ಪರೋಪಕಾರ ಅಂದ್ರೆ ಬೇರೆಯವರಿಗೆ ಸಹಾಯ ಮಾಡೋದು ಅಂತ. ಸೊ ಏನು ಪರೋಪಕಾರ? ಸೋಲು ಅಲ್ಲ. ಪರಾಭವ ಅಂದ್ರೂ ಸೋಲು, ಪರಾಜಯ ಅಂದ್ರೂ ಸೋಲು ಅಲ್ಲ. ಉಪಕಾರ, ಬೇರೆಯವ್ರಿಗೆ ಹೆಲ್ಪ್ ಮಾಡೋದು. ಉಪಕಾರ ಸರಿಯಾದ ಉತ್ತರ. ದುರ್ಬಲ ಈ ಪದದ ವಿರುದ್ಧಾರ್ಥಕ ಪದ. ಸೊ ಈ ಕ್ವಶನ್ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಸೊ ದುರ್ಬಲ ಅಂದ್ರೆ ಶಕ್ತಿ ಕಡಿಮೆ ಆದವರು ಅಂತ, ಅಂದ್ರೆ ವೀಕ್ ಆದವರು ಅಂತ. ಸೊ ಬಲಹೀನ, ಇದು ಕೇಳಿರೋದವರು ವಿರುದ್ಧಾರ್ಥಕ ಪದ, ಆಪೋಸಿಟ್ ವರ್ಡ್. ಸೊ ಬಲಹೀನ ಅಂದ್ರೆ ಸೇಮ್, ಸಮಾನಾರ್ಥಕ ಆಗುತ್ತೆ ದುರ್ಬಲಕ್ಕೆ. ಬಲ ಅಂದ್ರೆ ಶಕ್ತಿ. ದುರ್ಬಲ ಅಂದ್ರೆ ಶಕ್ತಿ ಕಡಿಮೆ ಇರುವವರು. ಓಕೆನಾ? ಸಬಲ ಅಂದ್ರೆ ಹೆಚ್ಚು ಶಕ್ತಿಯುಳ್ಳವರು, ಒಳ್ಳೆಯ ಶಕ್ತಿ ಉಳ್ಳವರು. ಬಲವಂತ ಅಂದ್ರೆ ಫೋರ್ಸ್ಫುಲ್ಲಿನೂ ಆಗುತ್ತೆ, ಮತ್ತೆ ಬಲವಂತ ಅಂದ್ರೆ ಶಕ್ತಿಯುತರಾದವರು ಅಂತಾನೂ ಆಗುತ್ತೆ. ಮತ್ತೆ ಬಲ ಅಂದ್ರೆ ಇವಾಗ ಡೈರೆಕ್ಷನ್ಸ್ ಬರುತ್ತಲ್ಲ, ಲೆಫ್ಟ್ ರೈಟ್, ಅದ್ರಲ್ಲೂ ಬರುತ್ತೆ ಬಲ. ರೈಟ್. ಸೊ ದುರ್ಬಲ ಅಂತ ಬಂದಿರೋದಕ್ಕೆ ಸರಿಯಾದ ಉತ್ತರ ಬಂದು ಸಬಲ ಆಗುತ್ತೆ. ಆದ್ರೆ ಅವರು ಬಲವಂತನೂ ಕೊಡಬಾರ್ದಾಗಿತ್ತು. ಸೊ ಇವೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ನಂಗೆ ಗೊತ್ತಿಲ್ಲ ಬೋರ್ಡ್ ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಅಂತ. ಸೊ ಕೆಲವು ಮಕ್ಕಳು ಬಲ ಅಂತ ಬರ್ದಿರ್ಬೋದು, ಆದ್ರೆ ದುರ್ಬಲ ಅಂದ್ರೆ ಕಡಿಮೆ ಶಕ್ತಿ ಉಳ್ಳವರು, ಬಲ ಅಂದ್ರೆ ಶಕ್ತಿ. ಓಕೆನಾ? ಸೊ ಶಕ್ತಿ. ಸೊ ಇದಕ್ಕೆ ಬಲವಂತ ಅಂದ್ರೆ ಶಕ್ತಿಯುತರಾದವರು, ಅದು ಕೂಡ ಆಗ್ಬಹುದು. ಆದ್ರೆ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿರೋ ಸಬಲ. ದುರ್ಬಲಕ್ಕೆ ಸಬಲ, ಸಾದು ಬರುತ್ತಲ್ಲ, ಇದಕ್ಕೆ ಈ ವರ್ಡ್ಗೆ ಇದು ಸರಿಯಾದ ಉತ್ತರ. ಆದ್ರೆ ಇಲ್ಲಿ ಕನ್ಫ್ಯೂಷನ್ ಆಗಿರೋದಕ್ಕೆ ಬೋರ್ಡ್ ಏನಾದ್ರೂ ಗ್ರೇಸ್ ಮಾರ್ಕ್ಸ್ ಕೊಡುತ್ತಾ ಇಲ್ಲ ಏನ್ ಮಾಡುತ್ತಾ ಗೊತ್ತಿಲ್ಲ ನಂಗಿದು. ನೋಡೋಣ. ಸರಿಯಾದ ವಾಕ್ಯವನ್ನು ಗುರುತಿಸಿ. ಮಕ್ಕಳು ಮೈದಾನದಲ್ಲಿ ಅತ್ಯುತ್ತಮವಾಗಿ ಆಡಿದರು. ಓಕೆ. ಸೊ ಇದರಲ್ಲಿ ನೋಡಿ, ಇದರಲ್ಲಿ ಒಂದನೇದು ಸರಿಯಾದ ಉತ್ತರ. ಆಟಗಾರ ಈ ಪದದ ಅನ್ಯಲಿಂಗ, ಬೇರೆ ಲಿಂಗದು. ಆಟಗಾರ, ಇದಕ್ಕೆ ಸರಿಯಾದ ಆಟಗಾರಿ, ಆಟಗಾರರು, ಆಟಗಾರತಿಯರು ಇಲ್ಲ, ಆಟಗಾರ್ತಿ ಸರಿಯಾದ ಉತ್ತರ. ಕಲೆಗಾರ ಈ ಪದದ ಬಹುವಚನ ರೂಪ, ಬಹುವಚನ ಪ್ಲೂರಲ್ ಫಾರ್ಮ್. ಕಲೆಗಾರ, ಓಕೆ, ಬಹುವಚನ, ಬೇರೆ ಲಿಂಗ ಅಲ್ಲ. ಕಲಾಗಾರ್ತಿ ಅಲ್ಲ, ಕಲೆಗಾರಗಳು ಅಲ್ಲ, ಕಲೆಗಾರಂದಿರು ಅಲ್ಲ, ಕಲೆಗಾರರು. ನನ್ನ ತಂದೆಯು ಸುಗಮ ಸಂಗೀತ ಹಾಡಿದರು. ಗೆರೆ ಎಳೆದ ಪದದಲ್ಲಿರುವ ಕಾಲವನ್ನು ಗುರುತಿಸಿ ಬರೆಯಿರಿ. ಹಾಡಿದರು, ದರು ಅಂದ್ರೆ ಆಲ್ರೆಡಿ ಹಾಡಿದ್ದಾರೆ. ಸೊ ಯಾವ ಕಾಲ ಬರುತ್ತೆ ಅದು? ಸರಿಯಾದ ಉತ್ತರ ಹೌದು, ಭೂತಕಾಲ ಬರುತ್ತೆ. ಹಾಡುವರು ಅಂದ್ರೆ ಇನ್ನು ಹಾಡಿಲ್ಲ, ಹಾಡುತ್ತಿದ್ದಾರೆ ಅಂದ್ರೆ ಇನ್ನು ಈಗ. ಹಾಡಿದರು, ಹಾಡಿದ್ದು ಆಗೋಯ್ತು ಅದು. ನೆಕ್ಸ್ಟ್, ಸೂಕ್ತ ವಿಭಕ್ತಿ ಪ್ರತ್ಯಯಗಳನ್ನು ಆರಿಸಿ ವಾಕ್ಯವನ್ನು ಪೂರ್ಣಗೊಳಿಸಿ. ಇದು ತುಂಬಾ ಈಸಿ ಆಗಿರುತ್ತೆ. ಮಕ್ಕಳು ಶಾಲೆಯಲ್ಲಿ ಆಟದ ಮೈದಾನದಲ್ಲಿ ಆಡುತ್ತಿದ್ದಾರೆ. ನೋಡಿ, ಇಲ್ಲಿರೋದನ್ನ ಇಲ್ಲಿ ನೀವು ಹಾಕೊಂಡು ಅಡ್ಜಸ್ಟ್ ಮಾಡಬೇಕು. ಮಕ್ಕಳು ಶಾಲೆಯ ಆಟದ ಮೈದಾನದಲ್ಲಿ, ಮಕ್ಕಳು ಶಾಲೆಯನ್ನು ಆಟದ ಮೈದಾನ ಎಲ್ಲಿ ಅಲ್ಲ, ಮಕ್ಕಳು ಶಾಲೆಯ ಆಟದ ಮೈದಾನದಲ್ಲಿ ಆಡುತ್ತಿದ್ದಾರೆ. ಮೈದಾನದಿಂದ ಅಲ್ಲ, ಶಾಲೆಯಲ್ಲಿ ಆಟದ ಮೈದಾನದಲ್ಲಿ ಅಲ್ಲ. ಸೊ ಮಕ್ಕಳು ಶಾಲೆಯ ಆಟದ ಮೈದಾನದಲ್ಲಿ ಆಡುತ್ತಿದ್ದಾರೆ, ಇದು ಸರಿಯಾದ ಉತ್ತರ. ಸೊ ಇಲ್ಲಿ ನೀವು ಈ ತರ ಇದನ್ನ ಹಾಕೊಂಡು ನೋಡ್ಬೋದು, ಅದು ಸರಿಯಾಗಿ ಮೀನಿಂಗ್ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ. ಇವಾಗ ಲಾಸ್ಟ್ನೇದು, ಡ್ಯಾಶ್ ಉದಾಸೀನವೇ ಮದ್ದು, ಈ ಗಾದೆಯ ಮಾತನ್ನ ಪೂರ್ಣಗೊಳಿಸಿ. ಸೊ ಇದಕ್ಕೆ ಸರಿಯಾದ ಉತ್ತರ ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಸೊ ಅಹಂಕಾರಿಗಳಾಗಿರ್ತಾರೆ, ಅವ್ರು ಏನೇನೋ ಹೇಳ್ತಾ ಇರ್ತಾರೆ, ನಾವು ಅದಕ್ಕೆ ಉದಾಸೀನ ಅಂದ್ರೆ ಇಗ್ನೋರ್ ಮಾಡ್ಬೇಕು ಅಂತ ಅರ್ಥ. ಸೊ ಇಗ್ನೋರ್ ಮಾಡಿದಾಗ ಅದಕ್ಕೆ ಮೆಡಿಸಿನ್ ಅಂತ.
ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಈ ಗಾದೆ ಆಯ್ತಾ. ಸೊ ಗಾದೆಗಳ ಲಿಸ್ಟಲ್ಲಿ ಇದು ಇತ್ತು, ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಸೊ MCQs ಇಷ್ಟಿದೆ, ಇಷ್ಟೇ MCQs, 8 ಮಾರ್ಕ್ಸ್ಗೆ. ಸೊ ಬೇರೆ ಇನ್ನು ಪ್ಯಾಸೇಜು ಕೂಡ ತುಂಬ ಈಸಿ ಆಗುತ್ತೆ, ಯಾಕಂದರೆ ಪ್ಯಾಸೇಜ್ ಡೈರೆಕ್ಟ್ ಆಗಿರುತ್ತೆ. ನಿಮಗೆ ಪ್ಯಾಸೇಜಿಂದ ಆನ್ಸರ್ಸ್ ಡೈರೆಕ್ಟ್ ಆಗಿ ಬರಿಬೋದು. ಮತ್ತು ಪ್ರಬಂಧದಲ್ಲಿ ನಿಮಗೆ ಆಪ್ಷನ್ಸ್ ಜಾಸ್ತಿ ಇತ್ತು. ಮತ್ತು ಇನ್ನು ಲೆಟರ್ ರೈಟಿಂಗಲ್ಲೂ 2 ಆಪ್ಷನ್ ಇತ್ತು. ಕ್ವಶನ್ ಆನ್ಸರ್ಸೂ ಅಷ್ಟೊಂದು ಕಷ್ಟ ಏನಿಲ್ಲ. ಸೊ ಓವರ್ ಆಲ್ ಪರವಾಗಿಲ್ಲ. ಸೊ ಎಲ್ಲ ಮಕ್ಕಳು ಯಾವ ರೀತಿ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಬರಿಬೋದು. ಇನ್ನೇನು ನಿಮಗೆ ಇನ್ನು 1-1.5 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಕೂಡ ಬಂದ್ಬಿಡುತ್ತೆ. ಸೊ ಎಲ್ರೂ ಬೇರೆ ಇನ್ನೇನೇನೋ ಓದೋದಕ್ಕೆಲ್ಲ ಹೋಗ್ತೀರಾ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ನಾನಿಲ್ಲಿ ಈ ವಿಡಿಯೋವನ್ನು ಮುಗಿಸ್ತೀನಿ ಇಲ್ಲಿಗೆ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಮಕ್ಕಳೇ. ಥ್ಯಾಂಕ್ ಯು.